ಹಲೋ, ವೆಲ್ಕಮ್ ಟು ಮೈ ಚಾನೆಲ್. ನಾನು ನಿಮ್ಮ ಶೈಲು ಸುನಿಲ್. ಸೊ ನೀವೆಲ್ಲರೂ ಕಾಯ್ತಾ ಇದ್ರಿ, ಗೃಹಲಕ್ಷ್ಮಿ ಹಣ ಇನ್ನ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ಇನ್ನ ಬಂದಿಲ್ಲ ಅಂತ. ಆದರೆ ಅಕ್ಕಿ ದುಡ್ಡು ಬಂತು. ಸೊ ಅಕ್ಕಿ ದುಡ್ಡು ಬಂದ್ಮೇಲೆ ನಾನು ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿದ್ಮೇಲೆ ತುಂಬ ಜನ ಕೇಳ್ತಾ ಇದ್ದಿದ್ದು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ. 11ನೇ ಕಂತು ಮತ್ತು 12ನೇ ಕಂತು ಎರಡೂ ಬಂದಿಲ್ಲ, ನಮ್ಗೆ ಬರಲೇಬೇಕು, ನಮಗೆ ಬೇಕೇ ಬೇಕು ಗೃಹಲಕ್ಷ್ಮಿ ಹಣ ಅಂತ ಎಷ್ಟೋ ದಿನ ಕಾತುರದಿಂದ ಕಾಯ್ದಿರೋಂಥ ದಿನ ಕೂಡ ಇದೆ ಅಂತ ಹೇಳ್ಬೋದು. ಎಷ್ಟು ಜನ ಎಷ್ಟು ವೆಯ್ಟ್ ಮಾಡ್ತಿದ್ದಾರೋ ಅಂತ ಅವ್ರಿಗೇನೆ ಗೊತ್ತು. ಸೊ ಫೈನಲಿ ನಮ್ಮ ರಾಜ್ಯ ಸರ್ಕಾರದವರು ಗುಡ್ ನ್ಯೂಸ್ ಕೊಟ್ಟೇ ಬಿಟ್ರು. 11ನೇ ಮತ್ತು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು. ಅಕ್ಕಿ ದುಡ್ಡಂತೂ ಬಂದಾಯಿತು. ಇನ್ನು ಕೇವಲ 2 ದಿನದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ 4,000 ರೂಪಾಯಿನ ಹಾಕ್ತೀವಿ ಅಂತ ಹೇಳಿದ್ದಾರೆ. 2 ದಿನ ಅಂತ ಹೇಳಿದ್ದಾರೆ ಅಂತಂದರೆ ಇನ್ನೊಂದು 2 ದಿನ ಎಕ್ಸ್ಟ್ರಾನೇ ಹಾಕೊಳ್ಳಿ ನೀವು ಮುಂದಕ್ಕೆ. ಇನ್ನು 4 ದಿನದಲ್ಲಿ ನಿಮಗೆ 4,000 ದುಡ್ಡು ನಿಮ್ಮ ಖಾತೆಗೆ ಬಂದು ಬೀಳುತ್ತೆ. ಯಾಕಂತಂದರೆ 11ನೇ ಕಂತು ಬಂದಿಲ್ಲ ಆ್ಯಂಡ್ ಜುಲೈ ತಿಂಗಳ 12ನೇ ಕಂತಿನ ಹಣ ಕೂಡ ಇನ್ನು ಬಂದು ನಿಮ್ಮ ಕೈ ಸೇರಿಲ್ಲ. ಅಕ್ಕಿ ದುಡ್ಡು ಸ್ವಲ್ಪ ಹಾಗೆ ಹಿಂಗೆ ಆಗ್ತಾ ಫೈನಲಿ ಅಕ್ಕಿ ದುಡ್ಡು ಕೂಡ ಬಂತು. ಬಟ್ ಗೃಹಲಕ್ಷ್ಮಿ ಹಣ ತುಂಬಾ ಇಂಪಾರ್ಟೆಂಟ್. ಯಾವಾಗ ಬರುತ್ತೆ ನಮ್ಮ ಕಮಿಟ್ಮೆಂಟ್ಗಳೆಲ್ಲ ಇರುತ್ತೆ. ಚುನಾವಣೆಗೂ ಮುಂಚೆ ರೆಗ್ಯುಲರ್ ಆಗಿ ತಿಂಗಳ ಬರ್ತಾ ಇತ್ತು. ಚುನಾವಣೆ ಟೈಮಲ್ಲಿ ಒಂದೇ ತಿಂಗಳು 2 ಸಲ ಕೂಡ ಗೃಹಲಕ್ಷ್ಮಿ ಹಣನ ಅಕೌಂಟ್ಗೆ ಹಾಕಿದ್ದಾರೆ. ಬಟ್ ಚುನಾವಣೆ ಆದಮೇಲೆ ಸರ್ಕಾರ ಬರದೇ ಇದ್ಮೇಲೆ ಏನಕ್ಕೆ ಆಗ್ತಾ ಇಲ್ಲ, ಮೋಸ ಮಾಡಿಬಿಡ್ತಾರೆ, ಇಲ್ಲ ಅವರೆಲ್ಲ ಮಾಡಿದ ಗಿಮಿಕ್ಕು ಅಂತ ತುಂಬ ಜನ ಹೇಳ್ತಾ ಇದ್ರಿ. ಮತ್ತು ಇನ್ನೊಂದಷ್ಟು ಜನ ಬೇರೆ ಸರ್ಕಾರದವರೆಲ್ಲ ಹೇಳಿದ್ದಾರೆ ಇವ್ರದ್ದೆಲ್ಲ ಗಿಮಿಕ್ಕು ಇನ್ನು ಹಾಕೋದಿಲ್ಲ ಅಂತ ಬೇರೆ ಪಕ್ಷದವ್ರು ಕೂಡ ಮಾತಾಡಿದ್ದುಂಟು ನ್ಯೂಸ್ ಚಾನಲಲ್ಲಿ. ಇನ್ನೂ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ಲ ಅಂತ ಸಿಕ್ಕಾಪಟ್ಟೆ ಡಿಸ್ಕಷನ್ ಕೂಡ ನಡೀತಾ ಇತ್ತು. ಬಟ್ ಇವಾಗ ಗೃಹಲಕ್ಷ್ಮಿ ಹಣನ ಇನ್ನು 2 ರಿಂದ 3 ದಿನದ ಒಳಗಡೆ ನಿಮ್ಮ ಖಾತೆಗೆ ಹಣನ ಹಾಕ್ತೀವಿ ಅಂತ ನಮ್ಮ ರಾಜ್ಯ ಸರ್ಕಾರದಲ್ಲೇನೆ ಮಾತಾಡಿದ್ದಾರೆ. CM ಕೂಡ ತುಂಬಾ ಚರ್ಚೆನ ಮಾಡಿದ್ದಾರೆ. ಸೊ ಫೈನಲಿ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ. ಇಷ್ಟು ದಿನನೇ ವೆಯ್ಟ್ ಮಾಡಿದ್ದೀರಾ. ಇನ್ನು 2 ದಿನ ವೆಯ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅರ್ಜೆನ್ಸಿ ಏನಿಲ್ಲ ಅಲ್ವಾ. ಸೊ ಹಾಕ್ತೀವಿ ಅಂತ ಹೇಳಿದ್ದಾರೆ. ನುಡಿದಂತೆ ನಡೆದಂಥ ಸರ್ಕಾರ ಇನ್ನು ಮುಂದೆ ಕೂಡ ಅದೇ ರೀತಿ ನಡೆಯುತ್ತೆ. ಯಾಕಂತಂದರೆ ಸರ್ಕಾರದಲ್ಲಿ ಸ್ವಲ್ಪ ಹಣದ ಪ್ರಾಬ್ಲಮ್ ಆಗಿತ್ತು. SC ST ಅವ್ರಿಗೆ ಅಂತ ಇಟ್ಟಿರುವಂಥ ಅವರ ಅಭಿವೃದ್ಧಿಗೆ ಅಂತ ಇಟ್ಟಿರುವಂಥ ಹಣನ ನಾವು ಉಪಯೋಗಿಸ್ಕೊತಾ ಇದ್ದೀವಿ ಅಂತ ತುಂಬ ಚರ್ಚೆ ಆಗಿತ್ತು. ಮತ್ತು BPL ಕಾರ್ಡು ಅರ್ಹರು ಅನರ್ಹರು ಎಷ್ಟು ಜನ ಯೂಸ್ ಮಾಡ್ಕೋತಾ ಇದ್ದಾರೆ, ಎಷ್ಟು ಲಕ್ಷ BPL ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ, ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅದೆಲ್ಲ ಕ್ಲಿಯರ್ ಆಗ್ತಿದ್ದಂಗೆ ಗೃಹಲಕ್ಷ್ಮಿ ಹಣ ಕೂಡ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಅಂತ ಹೇಳ್ಬೋದು. 1 to double 2,000 ಅಲ್ಲ, ಸೇರಿ 4,000. ಯಾಕಂದರೆ ಹೋದ ತಿಂಗಳದ್ದು ಇಲ್ಲ, ಈ ತಿಂಗಳದ್ದು ಇನ್ನೂ ಆಗದೆ ಇರೋ ಕಾರಣದಿಂದ ಒಟ್ಟಿಗೆನೆ 4,000 ಅಮೌಂಟ್ನ ನಿಮ್ಮ ಖಾತೆಗೆ ಜಮೆ ಮಾಡ್ತೀವಿ ಅಂತ ಅವರು ಪ್ರಾಮಿಸ್ನ ಮಾಡಿದ್ದಾರೆ. ಸೊ ಕಾದು ನೋಡೋಣ. 2 ದಿನ ಅಂತ ಹೇಳಿದ್ದಾರೆ. ಇನ್ನೂ 2 ದಿನ ಎಕ್ಸ್ಟ್ರಾ 4 ದಿನ ಕಾದು ನೋಡೋಣ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ. 100% ಅವ್ರು ಗ್ಯಾರಂಟಿನ ಕೊಟ್ಟಿದ್ದಾರೆ ಅಂತಂದರೆ ಗೃಹಲಕ್ಷ್ಮಿಯ 4,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಬಂದೇ ಬೀಳುತ್ತೆ. ಸೊ ನೀವು ಕೂಡ ವೆಯ್ಟ್ ಮಾಡ್ತಾರಿ, ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ. ಇನ್ನು ಹೆಚ್ಚಿನ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ.